ಕೊಟ್ಟಿಲ್ಲ. ಈಗ ನಮಗೆ 3,500 ರೂಪಾಯಿ ಕೇಳಿಲ್ಲ. ನಾವ 7-8 ವರ್ಷದಿಂದ ರೈತರ ಶೋಷಣೆ ಅನುಭವಿಸತ್ತು. ನೀವೆಲ್ಲಾ ರೀತಿಯಿಂದ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆಯವ್ರು ಮೋಸ ಮಾಡತ್ತೀರಿ. ಈ ಸಲ ನಮಗ ಅಡ್ವಾನ್ಸ್ ಆಗಿ 3,500 ರೂಪಾಯಿ ನೀವು ಘೋಷಣೆ ಮಾಡ್ಬೇಕ. 3,500 ರೂಪಾಯಿ ನಾಳೆ ಬೆಳಿಗ್ಗೆ ಘೋಷಣೆ ಮಾಡ್ರಿ. ಬೆಳಿಗ್ಗೆ ಚಾಲು ಮಾಡಿಬಿಡ್ರಿ. ನಮ್ದು ಯಾರ್ದು ಇರೋದಿಲ್ಲ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ್ ಶೇರ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ಪ್ರಣಾಮ. ಒಟ್ಟಾರೆ ರೈತ ಸಂಘದವರ ಈವರೆಗೂ ಬೆಳಗಾವಿ ಜಿಲ್ಲೆಯೊಳಗೆ ಸಕ್ರೆ ಫ್ಯಾಕ್ಟ್ರಿ ಯಾವೂ ಚಾಲೂ ಆಗದಂಗೆ ಆಯಾ ಫ್ಯಾಕ್ಟ್ರಿಯ MDಗಳಿಗೆ ಸಂಬಂಧಪಟ್ಟಂಥ ಆಡಳಿತ ಮಂಡಳಿಗೆ ಹೋಗಿ ಎಚ್ಚರಿಕೆ ಕೊಟ್ಟು ಬರತ್ತಾರೆ. ಯಾಕಂದ್ರೆ ಒಮ್ಮೆ ಫ್ಯಾಕ್ಟ್ರಿ ಚಾಲೂ ಮಾಡಿ ಯಾರೂ ರೇಟ್ ಫಿಕ್ಸ್ ಮಾಡೋದಿಲ್ಲ. ಆ ಫ್ಯಾಕ್ಟ್ರಿ ಅವ್ರು ಕೊಟ್ಟದ್ದು ಕೊಡ್ತೇವೆ, ಈ ಫ್ಯಾಕ್ಟ್ರಿ ಅವ್ರು ಕೊಟ್ಟಿದ್ದು ಕೊಡ್ತೇವೆ ಅಂತೇಳಿ ಲಾಸ್ಟ್ ರೈತನ ತಲೆಗೆ ಟೊಪ್ಪಿಗೆ ಹಾಕುವಂಥ ವಿಚಾರಗಳು ಆಡಳಿತ ಮಂಡಳಿ ಸಕ್ರೆ ಕಾರ್ಖಾನೆವು ಇರ್ತಾವೆ, ಖಾಸಗಿ ಸಕ್ರೆ ಕಾರ್ಖಾನೆವು. ಆದರೆ ಈಗ ಈ FRP ಪ್ರಕಾರ ಒಂದೊಂದು ಫ್ಯಾಕ್ಟ್ರಿಗೆ 3,100, 3,200, 3,300 ಒಳಗನ ಹೆಚ್ಚ ಕಡಿಮೆ ಅದು FRP ರೇಟ್ ನಮ್ಮ ಜಿಲ್ಲಾದಾಗ ಕುಂತೈತೆ. ರಿಕವರಿ ಹೆಚ್ಚಿದ್ರು ಆಯ್ತು, ಕಡಿಮೆ ಇದ್ರು ಆಯ್ತು, ಒಂದು 50-100 ಒಳಗೆ ಹೆಚ್ಚ ಕಡಿಮೆ ಅವರ ರೇಟ್ ಕೊಟ್ಟು ಕ್ಯಾಸ್ ಕಬ್ಬು ಒಯ್ತಿರ್ತಾರೆ. ಅದು ದೀಡ್ ತಿಂಗಳು ಆದ್ಮ್ಯಾಗ ಫಿಕ್ಸ್ ಮಾಡ್ತಿರ್ತಾರೆ. ಆದರೆ ಈ ರೈತ ಸಂಘದವ್ರ ಇತ್ತೀಚೆಗೆ ಎಲ್ಲ ಫ್ಯಾಕ್ಟ್ರಿಗೆ ಹೋಗಿ ನಾಣ್ಯಣ್ಣು ಘಟಾನುಘಟಿಗಳ ಫ್ಯಾಕ್ಟ್ರಿನ ನೀವು ರೇಟ್ ಫಿಕ್ಸ್ ಮಾಡೋ ಮಟ್ಟ ಇದು ಕಬ್ಬು ಕಟಾವು ಮಾಡಬೇಡ್ರಿ ಅಂತ ಹೇಳತ್ತಾರೆ. ಯಾಕಂದ್ರೆ ಈಗಾದರೂ ರೈತರು ಎಚ್ಚೆತ್ಕೋರಿ, ಗಡಬಡಿ ಮಾಡಿ ಕಬ್ಬು ಕಳ್ಸಕ್ಕೆ ಹೋಗ್ಬೇಡ್ರಿ. 3,500 ರೂಪಾಯಿ ಕೊಡ್ರಿ ಅಂತಾರೆ. ಭಾಳ ಏನು ಕೇಳತ್ತಿಲ್ಲ. ಯಾಕಂದ್ರೆ ಗೊಬ್ಬರ ರೇಟ್ಗಳ ಡಬಲ್ 2 ಪಟ್ಟು ಹೆಚ್ಚಾಗಿದ್ದಾವೆ. ಗೊಬ್ಬರ ರೇಟ್ ಆಯ್ತು, ಹೊಸ ತಳಿ ರೇಟ್ಗಳಾಯ್ತು, ಆಳುಗಳ ರೇಟ್ ಆಯ್ತು, ನೀರು ಹಾಸೋರ ರೇಟ್ ಆಯ್ತು, ಒಟ್ಟಾರೆ 2 ಪಟ್ಟು ಹೆಚ್ಚಾಗಿದ್ದಾವೆ. ಆದ್ರೆ ಕಬ್ಬಿನ ರೇಟ್ ಎಲ್ಲಿ ಐತಲ್ಲ ಅಲ್ಲೇ 110 ಹಾಕೋತ ಹೊಂಟೈತಿ. ಮತ್ತು ಇತ್ತೀಚೆಗೆ ಕಬ್ಬಿನ ಫ್ಯಾಕ್ಟ್ರಿ ಅವರೆಲ್ಲ ಎಥೆನಾಲ್ ಮಾಡತ್ತಾರು, ಸ್ಪಿರಿಟ್ ಮಾಡತ್ತಾರು, ಕರೆಂಟ್ ಕೋಜನ್ ಮಾಡತ್ತಾರು, ಬೈ ಪ್ರಾಡಕ್ಟ್ ಭಾಳ ಮಾಡತ್ತಾರ. ಆದ್ರೆ ರೈತಿಗೆ ಮಾತ್ರ ಕೈಯಾಗ ತಾಟ ಕೊಡತ್ತಾರ. ಅದಕ್ಕೆ ಈ ಚುನಪ್ಪ ಪೂಜಾರಿ, ಈ ಹಸಿರು ಸೇನೆ, ಕರ್ನಾಟಕ ರಾಜ್ಯ ರೈತ ಸಂಘ ಇವರು ಹೋರಾಟಕ್ಕೆಲ್ಲ ಜಿಲ್ಲೆಯ ರೈತ ಸಂಘದವ್ರು ಕೂಡ್ರಿ ಅವ್ರ ಗುಡೆ. ಮತ್ತು ಮಾಲಕರು ಗಡಬಡಿ ಮಾಡಿ ಕಳ್ಸಕ್ಕೆ ಹೋಗ್ಬೇಡ್ರಿ. 3,500 ರೇಟ್ ಕಡುವ ಮಟ್ಟ ಕಾಯ್ರಿ. ಕಬ್ಬು ಕಡದ ಕ್ಯಾಸ್ ಫ್ಯಾಕ್ಟ್ರಿ ಅವ್ರಿಗೆ ಹೋದ ಮತ್ತು 2-3 ತಿಂಗಳ ಗಂಟ್ಲೆ ರೇಟ್ ಫಿಕ್ಸ್ ಮಾಡೋ ಮಟ್ಟ ಹಾದಿ ಕಾಯ್ಬೇಡ್ರಿ. ಅವ್ರು ಏನೈತಲ್ಲ ಆ ಒಂದು ರೈತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಗರ್ದಿಗಮ್ಮತ್ ಐತಿ. ಅವರ ಚಳವಳಿ ಒಳಗೆ ಭಾಗವಹಿಸ್ತೈತಿ. ಅದಕ್ಕೆ ರೈತರ ಮತ್ತು ಸಕ್ರೆ ಫ್ಯಾಕ್ಟ್ರಿ ಕೂಡಲೇ 3,500 ಅವ್ರು ಕೇಳಿದಟ್ಟು ರೊಕ್ಕ ಕೊಟ್ಟು ಫ್ಯಾಕ್ಟ್ರಿ ಚಾಲೂ ಮಾಡಿದ್ರೆ ರೈತರಿಗೆ ಒಂದು ಸ್ವಲ್ಪ ಅದ್ರ ನೆಮ್ಮದಿ ಸಿಗ್ತೈತೆ ಅಂತ ಈ ಮೂಲಕ ಆಗ್ರಹ ಮಾಡತ್ತೀವಿ. ನಮಸ್ಕಾರ. ತಾರೀಕ ನೀವು ಈಗ ಘೋಷಣೆ ಮಾಡಿರ್ತಂದ್ರೆ ಹೆಂಗ್ರಿ? ಅಲ್ರಿ 24 25 ಯಾವ ರೀತಿ ಚಾಲು ಮಾಡೋರು? ನೀವೇನು ಬಿಲ್ ಘೋಷಣೆ ಮಾಡಿರಿ? ಈಗ ನೋಡ್ರಿ, ಅವ್ರು ಕೊಟ್ಟಿಲ್ಲ. ಈಗ ನಮಗೆ 3,500 ರೂಪಾಯಿ ಕೇಳಿಲ್ಲ. ನಾವ 7-8 ವರ್ಷದಿಂದ ರೈತರ ಶೋಷಣೆ ಅನುಭವಿಸತ್ತು. ನೀವೆಲ್ಲಾ ರೀತಿಯಿಂದ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಖಾನೆಯವ್ರು ಮೋಸ ಮಾಡತ್ತೀರಿ. ಈ ಸಲ ನಮಗ ಅಡ್ವಾನ್ಸ್ ಆಗಿ 3,500 ರೂಪಾಯಿ ನೀವು ಘೋಷಣೆ ಮಾಡ್ಬೇಕ. 3,500 ರೂಪಾಯಿ ನಾಳೆ ಬೆಳಿಗ್ಗೆ ಘೋಷಣೆ ಮಾಡ್ರಿ. ಬೆಳಿಗ್ಗೆ ಚಾಲು ಮಾಡಿಬಿಡ್ರಿ. ನಮ್ದು ಯಾರ್ದು ಇರೋದಿಲ್ಲ. ಏನೂ ತೊಂದ್ರೆ ಇಲ್ಲ ಅಂತಂದ್ರೆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ರಿ. ಯಾವ ಕಾರಣಕ್ಕೂ ಲಗಾಣಿಕ್ಕೂ ಅಲ್ಲಿ ಅಕಸ್ಮಾತ್ ಕಬ್ಬು ಕಟಾವು ಕೊಡೋದು, ತೊಂದರೆ ಕೊಡೋದು ಮಾಡ್ರಿಪ್ಪ ಅಂತಂದ್ರೆ ಯಾರ್ಯಾರ ಗಾಡಿ ಇದೆಲ್ಲ ಅದ. ನಮ್ಮ ಸುರೇಶ್ ಚೌಗುಳ ಸಾಹೇಬ್ರ ಇಲ್ಲ ದೊಡ್ಡ ಟೀಮ್ ಐತಿ. ಈಗೆಲ್ಲ ಅವ್ರು ಇಡೀ 14 ತಾಲೂಕದಾಗ ಎಲ್ಲಿ ಕೂಡ ಯಾವ ಕಾರ್ಖಾನೆ ಚಾಲೂ ಮಾಡಿಬಿಟ್ಟಿಲ್ಲ. ನಾವು ನಿನ್ನ ಸತೀಶ್ ಜಾರಕಿಹೊಳಿ ಕಾರ್ಖಾನೆಗೆ ಅವ್ರ ಮಿನಿಸ್ಟರ್ ಕಾರ್ಖಾನೆ ಸ್ಟ್ರೈಕ್ ಮಾಡಿದ್ವು, ಅವ್ರ ಕಾರ್ಖಾನೆ ಬಂದಿಟ್ಟದು, ಅವ್ರು ನಿನ್ನ ಚಾಲೂ ಮಾಡತ್ತೀರ. ಇಲ್ಲಿ ನಾವು ನಿಮಗೆ ಇಲ್ಲಿ ನಾವೆಲ್ಲ ಈಗ ಒಂದು 50 ಬಂದು ವಿಸಿಟ್ ಮಾಡತ್ತು. ಇಲ್ಲಿ ಬಂದೆಲ್ಲ ನಿಮ್ ಟೀಮ್ ಬಂದು ಒಟ್ಟ ಡಿಕ್ಲೇರ್ ಮಾಡೋವರಿಗೆ ನೀವು 3,500 ರೂಪಾಯಿ ಘೋಷಣೆ ಮಾಡೋದ್ರ ನಾಳೆ ಬೆಳಿಗ್ಗೆ ಚಾಲು ಮಾಡ್ರಿ. ಇಲ್ಲ ಅಂತಂದ್ರ ಎಲ್ಲಾರ್ದು ಏನೋ ಒಂದು ಗಟ್ಟಿ ಇಡೀ ಜಿಲ್ಲಾದಾಗ ನಿರ್ಣಯ ಆಕೈತಿ, ಅಲ್ಲಿವರೆಗೆ ವೇಟ್ ಮಾಡ್ಬೇಕು. ಇಲ್ಲ 24 ತಾರೀಕು ಚಾಲು ಮಾಡ್ರಿ ಅಂದ್ರೆ ಏನೋ ಅನಾಹುತ ಆಯ್ತು ನಿಮ್ದು ಹೇಳ್ಬಿಡ್ರಿ.
ಹಾ ಬಿಲ್ ಡಿಕ್ಲೇರ್ ಮಾಡೋ ಮಟ್ಟ ಬಟ್ ಯಾವ ಕಾರಣಕ್ಕೂ ಕಾರ್ಖಾನೆ ಚಾಲು ಮಾಡಂಗಿಲ್ಲ. ಇಲ್ಲ ಗೊತ್ತೈತ್ರಿ. ಈಗ ನೀವು 24 ತಾರೀಕ ನಿಮ್ದು ವಾಟ್ಸಾಪ್ದಾಗ ಅದ ಒಂದು ಲೆಟರ್ ಬಂದಿತ್ತಾನ ಅಂದ್ರೆ ನಾವ್ ಇಲ್ಲಿ ಬಂದು ನಾವೇ ಯಾಕೆ ಬರ್ನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಯಾರ್ದೇನೈತಿ ಯಾರ್ದೇನೈತಿ